ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ಅವರನ್ನ ಕೇಂದ್ರಕ್ಕೆ ಕರ್ಕೊಂಡೋಗುವ ಪ್ರಯತ್ನ ಕೂಡ ವಿಫಲ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ನಂಬರ್ 2 ಆಗಿ ಅಥವಾ ಕೇವಲ ಶಾಸಕರಾಗಿ ವಿಧಾನಸಭೆಯೊಳಗೆ ಉಳಿತಾರ? ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು ಅಂತ ಬಯಸ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಒಬ್ಬ ಶಾಸಕ ಆಗಿ ಮಾಜಿ ಮುಖ್ಯಮಂತ್ರಿ ಆಗಿ ಸದನದ ಒಳಗೆ ಕೂತ್ಕೊಳ್ತಾರ? ಈ ಕುತೂಹಲ ಈಗ ಶುರುವಾಗಿದೆ. ಇದು ಸಿದ್ದರಾಮಯ್ಯನವರ ಜಾಯಮಾನನೇ ಅಲ್ಲ. ಸುಮ್ಮನೆ ಸದನದ ಒಳಗೆ ಸಾಮಾನ್ಯ ಶಾಸಕನ ರೀತಿ ಕೂತ್ಕೊಳ್ಳುವ ಜಾಯಮಾನ ಸಿದ್ದರಾಮಯ್ಯನವರದಲ್ಲ. ಅವರು ವರುಣಾದ ಶಾಸಕರು, ಇಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಈಗ ಅವರು ಮುಖ್ಯಮಂತ್ರಿ ಹಂಗಾಮಿ, ಅದಾದ ನಂತರ ಹೊಸ ಸಿಎಂ ಆಯ್ಕೆ ಆದ ನಂತರ ಅವರೊಬ್ಬ ಮಾಜಿ ಮುಖ್ಯಮಂತ್ರಿ ಸಾಮಾನ್ಯ ಶಾಸಕರಾಗ್ತಾರೆ, ಸದನದ ಸಾಮಾನ್ಯ ಸದಸ್ಯರಾಗ್ತಾರೆ. ಅವರಿಗೆ ಮುಖ್ಯಮಂತ್ರಿ ಹುದ್ದೆಗಿಂತ ಬೇರೆನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರು ನಾನು ನಂಬರ್ 1 ಆಗಿರ್ಬೇಕು. ಕೇಂದ್ರದ ರಾಜಕಾರಣಕ್ಕೆ ಹೋದ್ರೆ ಅಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಹೈಕಮಾಂಡ್ ಹೇಳ್ದಾಗ ಕೇಳಬೇಕು, ಇಲ್ಲ ರಾಜ್ಯಸಭೆಯಲ್ಲಿ ನಾನು ನಂಬರ್ 1 ಆಗಿರೋಕ್ ಆಗೋದಿಲ್ಲ. ಅಲ್ಲಿ ಎಲ್ಲರೂ ಇರ್ತಾರೆ, ಯಾರೋ ರಾಜ್ಯಸಭಾ ನಾಯಕರು ಇರ್ತಾರೆ, ಅವರ ಕೆಳಗೆ ನಾನಿರ್ಬೇಕು. ಹಾಗಾಗಿ ನಾನು ಇದ್ದಲ್ಲೆಲ್ಲ ನಂಬರ್ 1 ಆಗಿರ್ಬೇಕು ಅನ್ನುವಂತ ಒಂದು ಸ್ಟೈಲ್ ಅಲ್ಲಿ ಇದ್ದವರು ಈಗ ವಿಧಾನಸಭೆ ಒಳಗೆ DK ಶಿವಕುಮಾರ್ ಅವರು ಸಿಎಂ ಆಗಿದ್ರೆ ಅವರ ಪಕ್ಕದಲ್ಲಿ ಸಾಮಾನ್ಯ ಶಾಸಕ ಆಗಿ ಕೂತ್ಕೊಂಡಿರ್ತಾರ? ಅಥವಾ ಸದನಕ್ಕೆ ಬರೋದಿಲ್ವಾ? ಅವ್ರ ಕ್ಷೇತ್ರದ ಕಾರ್ಯಚಟುವಟಿಕೆಗಳಲ್ಲಿ ಏನ್ ಮಾಡ್ಕೊಂಡಿರ್ತಾರ? ಪಕ್ಷ ಸಂಘಟನೆಯನ್ನ ಹೇಗೆ ಮಾಡ್ತಾರೆ? ಅವ್ರಿಗೆ ಯಾವ್ದಾದ್ರು ಪಕ್ಷ ಕೇವಲ ಮಾಜಿ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಳ್ಳುತ್ತಾ, ಬೇರೆ ಯಾವ್ದಾದ್ರು ಒಂದು ಪಕ್ಷದ ಮಟ್ಟದಲ್ಲಿ ಹುದ್ದೆಯನ್ನೇನಾದ್ರೂ ಕೇಂದ್ರದ ಮಟ್ಟದಲ್ಲಿ ಕೊಡುತ್ತಾ ರಾಜ್ಯಸಭೆಯನ್ನು ಹೊರತುಪಡಿಸಿ? ಈ ಕುತೂಹಲವಂತೂ ಇದ್ದೇ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ರಾಜಕೀಯ ನೋಡಿದಾಗೆ ಸುಮ್ಮನೆ ಕೂತ ವ್ಯಕ್ತಿನೇ ಅಲ್ಲ. ಅವರು ಯಾವಾಗ್ಲೂ ಪವರ್ಫುಲ್ ಪೊಸಿಷನ್ ನಲ್ಲೇ ಇರ್ತಾ ಇದ್ರು. ಮುಂದೆ ಏನ್ ಮಾಡ್ತಾರೆ, ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ನಂತರ ವಿಧಾನಸಭೆ ಒಳಗೆ ಸಾಮಾನ್ಯ ಶಾಸಕ ಆಗಿ ಇರ್ತಾರ ಅನ್ನುವಂತ ಕುತೂಹಲ ಇದೆ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗ್ಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ.